ಆಚೆಗಡೆ ಮಾತಾಡಲ್ಲ, ಆದ್ರೆ ಸೇವೆಗಳಿಗೆ ಪ್ರೋತ್ಸಾಹವಾಗಿ ಅವರು ಬುನಾದಿ ಫೌಂಡೇಶನ್ ತರ ನಿಂತ್ಕೊಳ್ತಾರೆ. ಅವರನ್ನ ದೇವರು ಹೇರಳವಾಗಿ ಆಶೀರ್ವಾದ ಮಾಡಿ. ಜೋರ ಚಪ್ಪಲ್ ಅವ್ರಿಗೆ. ಓಕೆ, ಪ್ರೈಸ್ ಗಾಡ್. ಸೊ ಇವತ್ತು ನಮ್ ಜೊತೆಯಲ್ಲಿ ಇನ್ನು ಅದೇ ರೀತಿಯಾಗಿ ಸ್ಪೆಷಲ್ ಆಗಿ ಒಬ್ರು ಬಂದಿದ್ದಾರೆ. ನಮ್ ಸತೀಶ್ ಆಂಟಿ ಮತ್ತೆ ಉಷಾ, ಎಲ್ಲಿ ಜೆಸ್ಸಿಕಾ ಇವರೆಲ್ಲ ಕುಟುಂಬವಾಗಿ ಬಂದಿದ್ದಾರೆ. ಅವರನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡಲಿ. ಅವ್ರ ಜೋರ ಚಪ್ಪಲ್ ತಟ್ಟೋಣ ನಾವು. ಸೊ ನಮ್ಗೆ ಪ್ರಕಾಶ್ ಆಲೆಬ್ರೆ, ಸೊ ಅವರು ಹೊಸಬರೇನಲ್ಲ, ನಮ್ಮ ವನಿತಾ ಸಿಸ್ಟರ್ ಮತ್ತೆ ನಮ್ಮ ನಿಂಗಪ್ಪ ಬ್ರದರ್, ನಮ್ಮ ನಾಗರಾಜನ್ ಅವರು, ಎಲ್ಲರೂ ನಮ್ ರಾಮು ಎರ್ಲಿ ಮಾರ್ನಿಂಗ್ ಎದ್ದು ಬಂದು ಇಷ್ಟೆಲ್ಲ ರೆಡಿ ಮಾಡ್ತಾರೆ ಅವರೊಬ್ಬರೇ ಸೇರ್ಕೊಂಡು. ಸೊ ಕೆಲವರೆಲ್ಲ ಮಿಸ್ ಆಗ್ತಾ ಇದ್ದೀರಾ, ಆದ್ರೆ ಅವರೊಬ್ಬರೆಲ್ಲ ಸೇರ್ಕೊಂಡು ಎಲ್ಲ ಇಷ್ಟೆಲ್ಲ ಮಾಡ್ತಾರೆ. ದೇವರು ಅವರನ್ನು ಹೇರಳವಾಗಿ ಆಶೀರ್ವಾದ. ಜೋರಾಗಿ ಚಪಾತಿ ಇಟ್ಬಿಟ್ಟು ಎಲ್ಲರಿಗೋಸ್ಕರ. ವೆರಿ ಗುಡ್. ಈಗ ನೀವು ಬಂದಿದ್ದೀರಲ್ಲ, ನೀವು ಇಂಪಾರ್ಟೆಂಟ್. ಶಬಾಷ್ ಹೇಳ್ಕೊಬ್ರಿ ನಿಮ್ಗೆ ಬಂದಿರೋದಕ್ಕೆ. ಶಬಾಷ್. ಭಾನುವಾರ ಒಂದ್ ದಿವಸ ನಿಮ್ಗೆ ರಜಾ. ಭಾನುವಾರ ಒಂದ್ ದಿವಸ ಮನೆ ಕೆಲಸ, ನೀರ್ ಇಟ್ಕೊಳ್ಳೋದು ಎಲ್ಲ ಮಾಡ್ಕೊಳ್ಳೋಕೆ ಭಾನುವಾರ ಒಂದೇ ದಿವಸ. ಆ ಒಂದು ದಿವಸ ಅರ್ಧ ದಿವಸ ನಮ್ಗೆ ಕೊಟ್ಬಿಡ್ತಾರ ಅವರು ದೇವರಾಲಯದಲ್ಲಿ. ನಿಜವಾಗ್ಲೂ ಗ್ರೇಟ್. ಎಲ್ಲ ಜೋರ ಚಪಾತಿ. ನಿಮ್ಗೆ ನೀವು ಚಪಾತಿ ಜೋರಾಗಿ ಚಪಾತಿ. ಓಕೆ, ಪ್ರೈಸ್ ಗಾಡ್. ದೇವ್ರು ನಿಮ್ಮನ್ನ ಹೇರಳವಾಗಿ ಆಶೀರ್ವಾದ ಮಾಡ್ಲಿ. ಒಂದು ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೇನೆ, ನೀವು ಏನು ಈ ಅರ್ಧ ದಿನ ತ್ಯಾಗ ಮಾಡಿ ಬರ್ತಾ ಇದ್ದೀರಾ, ಇದು ಎಂದಿಗೂ ವ್ಯರ್ಥವಾಗೋದಿಲ್ಲ. ಎಂದಿಗೂ ವ್ಯರ್ಥವಾಗೋದಿಲ್ಲ. ನಿಮ್ ಮುಂದೆ ನಾನು ನಿಂತಿದ್ದು ನೋಡ್ರಿ, ನಾವೇ ದೊಡ್ಡ ಸಾಕ್ಷಿ. ನೀವು ದೇವರಿಗಾಗಿ ಕಲಿಯುವಂತ ಸಮಯ, ದೇವರಿಗಾಗಿ ಕೊಡುವಂತ ಹಣ, ದೇವರಿಗಾಗಿ ಸುರಿಸುವಂತ ಕಣ್ಣೀರು, ಪ್ರಾರ್ಥನೆಯಲ್ಲಿ ನೀಲ್ಡೌನ್ ಮಾಡುವಂತ ಮೊಣಕಾಲು ಎಂದಿಗೂ ವ್ಯರ್ಥ ಆಗೋದೇ ಇಲ್ಲ ಪ್ರೇರೆ. ಹಲ್ಲೆಲೂಯಾ. ಅದು ನಿಮಗೆ 1000 ಪಟ್ಟಾಗಿ ಫಲಗಳನ್ನು ಏನ್ ಮಾಡ್ತದೆ, ತರುವಂತದ್ದಾಗಿದೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸರ್, ಇನ್ಯಾರಾದ್ರೂ ಮಾತಾಡೋದಿದೆಯಾ? ಸಾಕ್ಷಿ ಯಾರಾದ್ರೂ ಹೇಳೋದಿದೆಯಾ? ಹೇಳುದಿಲ್ಲ ಅಂತಂದ್ರೆ ನಮ್ಮ ಪ್ರಿಯ ಸಿಸ್ಟರ್ ಬಂದು ಒಂದು ವಿಶೇಷವಾದ ಸಂಗೀತ ಹಾಡ್ತಾರೆ. ಅದಾದ ನಂತರ ನಾವು ಸ್ವಲ್ಪ ಹೊತ್ತು ವಾಕ್ಯವನ್ನ ಗಮನಿಸಿಕೊಂಡು ನೇರವಾಗಿ ನಾವು ಕರ್ತನ ಭೋಜನಕ್ಕೆ ಹೋಗೋಣ. ಕರ್ತನ ಭೋಜನ ನಂತರ ನೀವೆಲ್ಲರಿಗಾಗಿ ಒಂದು ಸುಂದರವಾದಂತ ರುಚಿಕರವಾದ ಆಹಾರ ಸಿದ್ಧವಾಗ್ತಾ ಇದೆ. ಆ ಆಹಾರವನ್ನು ನೀವೆಲ್ಲರೂ ಸೇವನೆ ಮಾಡಿಕೊಂಡು ಇಲ್ಲಿಂದ ಹಿಂತಿರುಗಬೇಕೆಂಬುದಾಗಿ ಪ್ರೀತಿಯಿಂದ ನಾನು ಕೇಳ್ಕೊಳ್ತೇನೆ. ಮಕ್ಕಳೆಲ್ಲ ಸೈಲೆಂಟ್ ಆಗಿರ್ಬೇಕು. గతించిపోయే కాలం మరించు ఏసునామం సంతోషించు హృదయం నిన్నే ఎల్లలను ఉన్నాము మనము చల్లని దేవుని నీడలో గతించిపోయే కాలం మరించు ఏసునామం సంతోషించు హృదయం. లోకమే
గతించిపోయి కాలం మరించు యేసునామం సంతోషించు ఈ హృదయం నిన్నేలులలో ఉన్నాము మనము చల్లని దేవుని నీడలో గతించిపోయి కాలం మరించు యేసునామం సంతోషించు ఈ హృదయం Hallelujah. ನಮ್ಮ ಪ್ರಿಯ ಶಿಷ್ಯರಿಗಾಗಿ ಇನ್ನೊಂದು ಜನ ಜೋರ ಚಪ್ಪಲಿ ಅವರು ಸಿಂಗರ್ ಮಾತ್ರ ಅಲ್ಲ ಟೀಚರ್ ಕೂಡ ವಾಕ್ಯ ಮಾತಾಡೋದು ಬಿಟ್ರೆ ಈಗ ನಮಗೂ ಆಮೇಲೆ ಸಮಯ ಸಿಗಲ್ಲ, ಹಂಗೆ ಅವರು ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ದೇವರು ಅವರನ್ನ ಹೇರಳವಾಗಿ ಆಶೀರ್ವಾದ ಮಾಡ್ಲಿ, ದೇವರು ತನ್ನ ಸೇವೆಯಲ್ಲಿ ಅವರನ್ನು ಹೆಚ್ಚಾಗಿ ದೇವರು ಉಪಯೋಗಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ಲೀರಿ. ನಾವೆಲ್ಲ ನಮ್ಮ ಕಣ್ಣುಗಳನ್ನು ಮುಚ್ಚಿ 1-2 ನಿಮಿಷ ನಾವು ವಾಕ್ಯಕ್ಕಾಗಿ ಸಿದ್ಧವಾಗೋಣ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಏಸಪ್ಪ ಹತ್ರ ಕೇಳ್ರಿ. ಎಲ್ಲರೂ ಏಸಪ್ಪ ಹತ್ರ ಪ್ರಾರ್ಥನೆ ಮಾಡಿ, ಏಸಪ್ಪ ನನ್ನ ಸಂಗಡ ಮಾತಾಡೋದೇವ್ರಿ ಅಂತ. ಏಸಪ್ಪ ನನ್ನ ಸಂಗಡ ಮಾತಾಡೋದೇವ್ರಿ ಅಂತ. ಥ್ಯಾಂಕ್ ಯು ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಯೇಸುವೇ, ನನ್ನ ಸಂಗಡ ಮಾತಾಡಪ್ಪ ಅಂತ ಪ್ರಾರ್ಥನೆ ಮಾಡಿ. Thank you, Jesus. Thank you, Jesus. Thank you, Jesus. ಸತೀಶ್ ಅವರು ಮುಂದೆ ಬಂದು ವಾಕ್ಯಕ್ಕಾಗಿ ದೇವರು ಇದನ್ನ ನಮ್ಮ ಜೊತೆ ಮಾತಾಡ್ಲಿಕ್ಕಿರೋ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಭಾನುವಾರ ದಿನಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಿಮ್ಮ ಹೆಸರಲ್ಲಿ ನಾವೆಲ್ಲರೂ ಕೂಡಿ ಬರುವಾಗ ಕೊಟ್ಟಂತ ಈ ಕೃಪೆಗಾಗಿ ನಿಮ್ಮ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಇದುವರೆಗೂ ನಮ್ಮನ್ನು ನಡೆಸಿದಂತ ದೇವರು ವಾಕ್ಯದ ಮೂಲಕ ಕೂಡ ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಸತ್ಯವನ್ನು ಅರಿವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬ ವಾಕ್ಯದ ಪ್ರಕಾರ ಇಲ್ಲಿ ಬಂದಿರುವಂತ ಒಬ್ಬೊಬ್ಬರು ಕೂಡ ಇಂಥ ವಿಧವಾದ ಕಷ್ಟದಲ್ಲಿ ಯಾವ ಆಲೋಚನೆಯಲ್ಲಿ ಬಂದಿರುವ ಹಾಗೆ ನಿಮ್ಮ ವಾಕ್ಯ ಎಲ್ಲರಿಗೂ ಉತ್ತರವನ್ನು ಕೊಡುವಂತದ್ದಾಗಿದೆ. ಎಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಎಲ್ಲ ಸ್ತುತಿ ಸ್ತೋತ್ರ ಘನಮಾನವೇ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಬೇರೆ Hallelujah. ಓಕೆ, ದೇವರ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರ ಮಾಡೋಣ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯಕ್ಕೆ ಗಮನ ಕೊಡೋಣ. ಪ್ರೇರಣೆ ನಮ್ಮ ಯೇಸು ಆತನು ಮಾತಾಡುವ ದೇವರಾಗಿದ್ದಾರೆ. ನನ್ನ ಯೇಸು ಮಾತಾಡುವ ದೇವರಾಗಿದ್ದಾರೆ. ಓಕೆ, ಸೊ ದಯಮಾಡಿ ನನ್ನ ಜೊತೆಗೆ ನೀವೆಲ್ಲರೂ ವಾಕ್ಯವನ್ನ ರಿಪೀಟ್ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಎಲ್ಲರೂ ನನ್ನ ಜೊತೆಗೆ ವಾಕ್ಯವನ್ನು ರಿಪೀಟ್ ಮಾಡ್ರಿ. ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಕ್ಷಮಿಸಿ, ಯೆಹೋಶುವ 7ನೇ ಅಧ್ಯಾಯ, ಯೆಹೋಶುವ ಬರೆದ ಗ್ರಂಥ 7ನೇ ಅಧ್ಯಾಯ 1-5 ವಚನ. Joshua chapter 7 verses 1-5. ಓಕೆ, ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯ ಮಗನು ಆದ ಆಕಾನನ್ನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು.
ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಯೆಹೋಶುವನು ಜನರನ್ನು ಕರೆದು, ನೀವು ಗಡ್ಡ ಹತ್ತಿ ಬೆತೇಲಿನ ಪೂರ್ವಕ್ಕೂ ಬೆತವೇಲಿನ ಸಮೀಪದಲ್ಲೂ ಇರುವ ಆಯಿ ಎಂಬ ಪ್ರಾಂತ್ಯವನ್ನು ಸಂಚರಿಸಿ ನೋಡಿರಿ ಎಂದು ಹೇಳಿ ಅವರನ್ನು ಯೆರಿಕೋವಿನಿಂದ ಕಳುಹಿಸಿದನು. ಅವರು ಹೋಗಿ ಆಯಿ ಎಂಬ ಊರನ್ನು ಸಂಚರಿಸಿ ನೋಡಿ ಹಿಂತಿರುಗಿ ಬಂದು ಯೆಹೋಶುವನಿಗೆ, ಎಲ್ಲ ಜನರು ಹೋಗುವುದು ಅವಶ್ಯವಿಲ್ಲ, 2 ಅಥವಾ 3,000 ಮಂದಿ ಹೋದರೆ ಸಾಕು, ಅವರು ಪಟ್ಟಣವನ್ನು ಜಯಿಸಬಹುದು. ಎಲ್ಲರೂ ಓದ್ಬೇಕು, ಎಲ್ಲರೂ ಬಾಯ್ಸ್, ಗರ್ಲ್ಸ್, ಜೆಂಟ್ಸ್, ಎಲ್ಲರೂ ಗಂಡಸರು, ಹೆಂಗಸರು ಎಲ್ಲರೂ ನನ್ನ ಜೊತೆ ರಿಪೀಟ್ ಮಾಡ್ರಿ. ಎಲ್ಲರನ್ನು ಕಳುಹಿಸಿ ಸುಮ್ಮನೆ ದಣಿಸುವುದೇಕೆ? ಅವರು ಸ್ವಲ್ಪ ಮಂದಿ ಮಾತ್ರ ಇರುತ್ತಾರೆ ಎಂದು ಹೇಳಿದನು. ಅದರಂತೆ ಸುಮಾರು 3,000 ಮಂದಿ ಹೋದರು. ಆದರೆ ಅವರು ಆಯಿಪಟ್ ಎಂಬ ಊರಿನವರ ಎದುರಿನಿಂದ ಓಡಿ ಬರಬೇಕಾಯಿತು. ಆಯಿ ಎಂಬ ಊರು ಅವರನ್ನು ಊರು ಬಾಗಿಲಿನಿಂದ ಕಲ್ಲು ಗಣಿಯ ವರೆಗೂ ಹಿಂದಟ್ಟಿ ಇಳಿನೆಲದಲ್ಲಿ ಅವರನ್ನು ಸೋಲಿಸಿ ಸುಮಾರು 36 ಮಂದಿಯನ್ನು ಹತ ಮಾಡಿದರು. ಇದರಿಂದ ಇಸ್ರಾಯೇಲ್ಯರ ಧೈರ್ಯವು ಕರಗಿ ನೀರಾಯಿತು. ಓಕೆ, ಎಲ್ಲರೂ ಈ ಕಡೆ ಗಮನ ಕೊಡ್ರಿ, ಎಲ್ಲರೂ ನನ್ನ ಕಡೆ ಗಮನ ಕೊಡ್ರಿ. ಇದಕ್ಕಿಂತ ಮುಂಚೆ ನಾವು ಕಳೆದ ವಾರ ಏನನ್ನು ಗಮನಿಸಿದೆವು? ಇಸ್ರಾಯೇಲ್ಯರು ಸೈಲೆಂಟ್ ನಿಶ್ಶಬ್ದವಾಗಿ ಯೆರಿಕೋ ಪಟ್ಟಣವನ್ನ ಸುತ್ತಿ ಅವರೇನ್ ಮಾಡಿದ್ರಂತೆ ನೋಡಿದರು. ಯೆರಿಕೋ ಪಟ್ಟಣವನ್ನು ಸುತ್ತಿ ನೋಡೋದು ಮಾತ್ರವಲ್ಲ, ಬರೀ ಸೈಲೆಂಟ್ ಆಗಿ ದೇವರನ್ನ ಸ್ತುತಿಸೋದ್ರ ಮುಖಾಂತರ ಕಡೆ ದಿನ 7ನೇ ಸಾರಿ ಅವರು ಯೇಸುವೇ ಜಯ ಎಂಬುದಾಗಿ ಹೇಳೋದ್ರ ಮುಖಾಂತರ ಏನ್ ಮಾಡಿದ್ರಂತೆ ಯೆರಿಕೋ ಪಟ್ಟಣವನ್ನ ಗೆದ್ದುಕೊಂಡರು. ಹಲ್ಲೆಲೂಯಾ. ನಾವು ಗಮನಿಸಿದ್ವಲ್ಲ, ಗೋಡೆಗಳೆಲ್ಲ ಏನಾಯ್ತಂತೆ ತಾನಾಗಿ ಬಿತ್ತೋಯ್ತು. ಹಲ್ಲೆಲೂಯಾ. ಅವರು ಯೆರಿಕೋ ಪಟ್ಟಣದಿಂದ ಪ್ರತಿಯೊಬ್ಬರನ್ನ ಸಂಹಾರ ಮಾಡಿ ನಾಶ ಮಾಡಿದ್ರು. ಯೆರಿಕೋ ಪಟ್ಟಣ ಯಾರ ಸ್ವಂತವಾಯ್ತು? ಇಸ್ರಾಯೇಲ್ಯರ ಸ್ವಂತವಾಯ್ತು. ಯೆರಿಕೋ ಪಟ್ಟಣ ಯಾರ ಸ್ವಂತವಾಯ್ತು? ಯಾರು ಸ್ವಂತವಾಯ್ತು? ಜೋರಾಗಿ ಹೇಳ್ಬೇಕು, ಯಾರು ಸ್ವಂತವಾಯ್ತು? ಆದ್ರೆ ಒಂದು ವಿಷಯ ದೇವರು ಅವ್ರಿಗೆ ಆಜ್ಞೆ ಮಾಡಿದ್ರು. ಒಂದು ವಿಷಯ ದೇವರು ಅವ್ರಿಗೆ ಏನ್ ಮಾಡಿದ್ರು? ಆಜ್ಞೆ ಮಾಡಿದ್ರು. ಏನಪ್ಪ ಆಜ್ಞೆ ಮಾಡಿದ್ರು? ಯೆರಿಕೋ ಪಟ್ಟಣವನ್ನ ನೀವು ಸ್ವತಂತ್ರಿಸಿಕೊಳ್ಳುವಾಗ ದೇವರಿಗೆ ಮೀಸಲಾದ ಕಾರ್ಯಗಳನ್ನ, ದೇವರಿಗೆ ಮೀಸಲಾದಂತ ವಸ್ತುಗಳನ್ನ ನೀವೇನ್ ಮಾಡಬಾರದು? ಮುಟ್ಟಬಾರದು. ದೇವರಿಗೆ ಮೀಸಲಾದಂತ ವಸ್ತುಗಳನ್ನ ನೀವು ದೇವರಿಗೆ ಸಮರ್ಪಿಸಬೇಕು ಎಂಬುದಾಗಿ ಒಂದು ಆಜ್ಞೆ ಮಾಡಿದ್ರು. ಆದ್ರೆ ನಮ್ಮ ಮಹಾಶಯ ಏನ್ ಮಾಡ್ದ? ಯಾರು? ಆಕಾನನು. ಎಲ್ಲರೂ ಹೇಳ್ರಿ, ಎಲ್ಲರೂ ಹೇಳ್ರಿ, ಯಾರು? ಜೋರಾಗಿ ಹೇಳ್ಬೇಕು, ಯಾರು? ಆಕಾನನು ಅಂತ ಮಹಾಶಯ ಏನ್ ಮಾಡಿದಂತೆ, ಅವನು ದೇವರಿಗೆ ಸಮರ್ಪಿಸಿದಂತ ಕೆಲವು ವಸ್ತುಗಳನ್ನ ಅವನೇನ್ ಮಾಡ್ದ? ಚೆನ್ನಾಗಿದೆ ಎಂದು ನೋಡಿ ಅವನು ಬಚ್ಚಿಟ್ಟುಕೊಂಡಂತೆ. ಏನ್ ಮಾಡಿದಂತೆ? ಬಚ್ಚಿಟ್ಕೊಂಡ್ಬಿಟ್ಟಂತೆ. ಏನಂತ? ದೇವರಿಗೆ ಸಮರ್ಪಕವಾದಂತ ವಸ್ತುಗಳಲ್ಲಿ ಕೆಲವನ್ನ ಅವನು ಬಚ್ಚಿಟ್ಟುಕೊಂಡನು. ಹಾಗಾಗಿ ಏನಾಯ್ತು?
ಇದು ಹಿಂದೆ ನಡೀತಾ ಇದೆ, ಯಾರು ಗೊತ್ತಿಲ್ಲ. ಆ ಕಾರಣ ಮಾಡಿದಂತ ಕಾರ್ಯ ಯಾರಿಗೂ ಗೊತ್ತಿಲ್ಲ. ಆದ್ರೆ ನಮ್ಮನ್ನು ಯಾವಾಗ ನೋಡುವಂತವ್ರು ಯಾರು? ಹಲ್ಲೆಲೂಯಾ. ನಾವು ಅನೇಕ ಸಾರಿ ಯಾರು ಗೊತ್ತಿಲ್ಲ ಅಂತೇಳಿ ತೆಗೆದುಕೊಳ್ಳುವಂತ ಒಂದು ವಸ್ತು, ಯಾರು ಗೊತ್ತಿಲ್ಲ ಎಂಬುದಾಗಿ ಹೇಳಿ ನೋಡುವಂತ ಕೆಟ್ಟ ವಿಡಿಯೋ, ಯಾರು ಗೊತ್ತಿಲ್ಲ ಅಂತ ಹೇಳಿ ನಾವು ಮಾತಾಡುವಂತ ಕೆಟ್ಟ ಮಾತುಗಳು, ಯಾರು ಗೊತ್ತಿಲ್ಲ ಎಂಬುದಾಗಿ ಹೇಳಿ ನಾವು ನಡೆಸುವಂತ ಕೆಟ್ಟ ಕಾರ್ಯಗಳು ಮನುಷ್ಯನಿಗೆ ಗೊತ್ತಾಗ್ತಾ ಇರಬಹುದು. ಆದ್ರೆ ಯಾರಿಗೆ ನೀವು ಮರೆ ಮಾಡಕ್ಕಾಗಲ್ಲ? ಹೇಳ್ರಿ ಜೋರಾಗಿ ಹೇಳ್ರಿ, ಯಾರಿಗೂ ಮರೆ ಮಾಡಕ್ಕಾಗಲ್ಲ? ದೇವರಿಗೆ ಮರೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನೀತಿವಂತರು ಒಬ್ಬರಾದ್ರೂ ಇಲ್ಲ. ನಾವು ಮನುಷ್ಯ ಮಾತ್ರದವರು. ನಾವು ಒಂದಲ್ಲ ಒಂದು ಸಮಯದಲ್ಲಿ ಏನ್ ಮಾಡ್ತೇವೆ? ದೇವರ ವಿರೋಧವಾಗಿ ತಪ್ಪುಗಳನ್ನ ಮಾಡುತ್ತೇವೆ ಅಲ್ವಾ? ನಾವು ಚರ್ಚಿಗೆ ಬಂದಾಗ ಮಾತ್ರ ವಾವ್ ಸೂಪರ್ ನೀಟ್ ಆಗಿರ್ತೇವೆ, ಒಳ್ಳೆ ಮಾತು ಮಾತ್ರ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆದ್ರೆ ನಮ್ ವಿಷಯದಲ್ಲಿ ಯಾರು ಎಲ್ಲಿ ಹೋಗಿ ಕೇಳ್ಬೇಕು? ನಮ್ ಪಕ್ಕದ ಮನೇಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ನಾವ್ ಯಾರು ಅಂತ. ಸಿಸ್ಟರ್ ಅವ್ರ ಬಗ್ಗೆ ಗೊತ್ತಾ ಅಂತ, ಅಯ್ಯೋ 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 ಆಯಮ್ಮನ ಚರ್ಚ್ಗೆ ಹೋಗ್ತಾರೆ, ಆದ್ರೆ ಮಾತಾಡೋದು ಬರೀ ಕೆಟ್ಟ ಮಾತು. ಅಯ್ಯೋ, ಒಂದು ಕಡ್ಡಿ ಮುರಿಯಂಗಿಲ್ಲ, ಒಂದ್ ಚಪ್ಲಿ ಆ ಕಡೆ ಹಾಕಂಗಿಲ್ಲ, ಒಂದು ಚೂರು ನೀರ್ ಬೀಳಂಗಿಲ್ಲ. ಏನ್ ಮಾಡ್ತಾರೆ? ಹಂಗೆ ಸಿಂಹ ತರ ಬಂದ್ಬಿಡ್ತಾರೆ ಮೇಲ್ಗಡೆ. ಆದ್ರೆ ಭಾನುವಾರ ಮಾತ್ರ ನೀಟಾಗಿ ಪ್ರೈಸ್ ದ ಲಾರ್ಡ್. ಪ್ರೀತಿ ದೇವ ಮಗುವೆ, ನಿನ್ನ ಒಂದು ವೈಯಕ್ತಿಕವಾದ ಜೀವನ ಮನುಷ್ಯರಿಗೆ ಗೊತ್ತಾಗದೆ ಇರ್ಬೋದು, ಸಭೆ ಗೊತ್ತಾಗದೆ ಇರ್ಬೋದು, ಪಾಸ್ಟರ್ ಗೊತ್ತಾಗದೆ ಇರ್ಬೋದು. ಆದ್ರೆ ಕೇಳಿಸ್ಕೊಳ್ಳಿ, ಯಾರು ಗೊತ್ತಿದೆ? ನಿನ್ನ ದೇವರಿಗೆ ಗೊತ್ತಿದೆ, ನಿಮ್ಮ ದೇವರಿಗೆ ಗೊತ್ತಿದೆ. ನೀವು ಮಾಡುವಂತ ಪ್ರತಿಯೊಂದು ಕಾರ್ಯಗಳು ಯಾರು ಗೊತ್ತಿದೆ? ನಿಮ್ಮ ದೇವರು ಗೊತ್ತಿದೆ. ನಿನ್ನ ನಡತೆ ಸ್ವಾಮಿ ಗೊತ್ತಿದೆ, ನಿನ್ನ ಕಾರ್ಯಗಳು ಸ್ವಾಮಿ ಗೊತ್ತಿದೆ. ಅವರಿಗೆ ಮರೆ ಮಾಚಲಿಕ್ಕೆ ಸಾಧ್ಯನೇ ಇಲ್ಲವೇ ಇಲ್ಲ. ಇವನೊಬ್ಬನ ತಪ್ಪಿನಿಂದ ಇಡೀ ಇಸ್ರಾಯೇಲ್ ಏನ್ ಮಾಡ್ಬೇಕಾಯ್ತು? ಅಷ್ಟು ದೊಡ್ಡ ಜಯ ಗಳಿಸಿದಂತ ಇಸ್ರಾಯೇಲರು ಅಷ್ಟು ಜಯದಲ್ಲಿ ಮುಂದುವರಿತಕ್ಕಂಥದ್ದು, ಅಷ್ಟು ದೊಡ್ಡ ಕೋಟೆಯನ್ನ ಬೀಳಿಸಿ ಜಯ ಸಾಧಿಸಿದಂತ ಇಸ್ರಾಯೇಲ್ ಏನ್ ಮಾಡ್ಬೇಕಾಯ್ತಂತೆ? ಓಡಿ ಬರ್ಬೇಕಾಯ್ತಂತೆ. ದಯಮಾಡಿ ಎಲ್ಲ ಕೇಳಿಸ್ಕೊಳ್ಳೋದು ಕತೆ ಹೇಳ್ತೇನೆ. ನನಗೆ ಕತೆ ಅಲ್ಲ, ಆಕ್ಚುಲಿ ನಡೆದಂತ ಘಟನೆ. ಒಂದ್ ಸಾರಿ ಏನಾಯ್ತಂತೆ, ಅಮೆರಿಕ ದೇಶದಲ್ಲಿ ಒಂದ್ ಸಿಗ್ನಲ್ ಅಲ್ಲಿ ಏನಾಯ್ತು, ಒಬ್ಬ ವ್ಯಕ್ತಿ ಏನ್ ಮಾಡ್ತಂತೆ, ಎಲ್ಲೋ ಲೈಟ್ ನೋಡಿ. ಎಲ್ಲೋ ಲೈಟ್ ಅಂದ್ರೆ ನಿಮ್ಗೆ ಗೊತ್ತಾ? ಸಿಗ್ನಲ್ ಅಲ್ಲಿ ಎಷ್ಟು ಜನ ಗಾಡಿ ಓಡಿಸ್ತೀರಾ? ನಾವು ಹುಸೇನ್ ಬ್ರದರ್, ನಿಂಗಪ್ಪ ಬ್ರದರ್, ನೀವೆಲ್ಲ ಗಾಡಿ ಓಡಿಸ್ತೀರಲ್ವಾ? ಗಾಡಿ ಓಡಿಸ್ತೀರ, ಸತೀಶ್ ಅಣ್ಣವ್ರೆ ಗಾಡಿ ಓಡಿಸ್ತೀರಲ್ಲ? ರೆಡ್ ಕಾರ್ ಏನ್ ಮಾಡ್ಬೇಕು? ಸ್ಟಾಪ್. ಮಕ್ಕಳಿಗೆಲ್ಲ ಗೊತ್ತಲ್ಲ, ನಿಮ್ ಪಾಠಗಳು ಏನ್ ಕೊಡ್ತಾರಲ್ಲ, ರೆಡ್ ಕಾರ್ ಏನ್ ಮಾಡ್ಬೇಕು? ಯೆಲ್ಲೋ ಕಲರ್ ಅಂದ್ರೆ ಸ್ಟಾರ್ಟ್, ಯೆಲ್ಲೋ ಕಲರ್ ಅಂದ್ರೆ ಸ್ಟಾರ್ಟ್, ಗ್ರೀನ್ ಕಲರ್ ಅಂದ್ರೆ ಗೋ. ಸ್ಟಾಪ್, ಸ್ಟಾರ್ಟ್, ಗೋ ಅಲ್ವಾ? ರೆಡ್, ಎಲ್ಲೋ, ಗ್ರೀನ್. ಸರಿ, ರೆಡ್ ಹೋಗ್ಬಿಟ್ಟು ಎಲ್ಲೋ ಬಿದ್ಬಿಡ್ತು. ಏನ್ ಮಾಡ್ಬೇಕೀಗ? ಎಲ್ಲೋ ಬಿದ್ದ ತಕ್ಷಣ ಓಡೋಗ್ಬಿಡ್ತೀರಾ? ನುಗ್ಗ್ಬಿಡ್ತೀರಾ? ನುಗ್ಬಿಡ್ಬಾರ್ದು. ಏನ್ ಮಾಡ್ಬೇಕು? ಸ್ಟಾಪ್ ಮಾಡ್ಬೇಕು. ಯಾಕೆ ನೆಕ್ಸ್ಟ್ ಯಾವ್ದು ಬೀಳುತ್ತೆ? ರೆಡ್ ಬೀಳುತ್ತೆ ಅಲ್ವಾ? ಇಲ್ಲ ಗ್ರೀನ್ ಬಿದ್ದೆ, ಗ್ರೀನ್ ಬಿಡಿ, ಗ್ರೀನ್ ಹೋಯ್ತು, ಎಲ್ಲ ಬಿತ್ತು, ಆಮೇಲೆ ರೆಡ್ ಬೀಳುತ್ತೆ ಅಲ್ವಾ? ಅವಾಗ ಏನ್ ಮಾಡ್ಬೇಕು ನೀವು? ಸ್ಟಾಪ್ ಮಾಡಿ. ಸೊ ವ್ಯಕ್ತಿ ಏನ್ ಮಾಡ್ದ? ಬೈಕಲ್ಲಿ ಹೋಗುವಂತ ವ್ಯಕ್ತಿ ಅವನು ನಿಧಾನ ಬಂದು ಎಲ್ಲ ಲೈಟ್ ಬೀಳ್ತಾ ಇದೆ, ಎಲ್ಲ ಲೈಟ್ ನೋಡ್ಬಿಟ್ಟು ಏನ್ ಮಾಡ್ಬಿಟ್ಟ, ಅವನು ಗಾಡಿನ ಸ್ಟಾಪ್ ಮಾಡ್ದ. ಅವ್ರ ಹಿಂದೆ ಇದ್ದಂತ ಒಬ್ಬ ಲೇಡಿ ಡ್ರೈವರ್ ಏನ್ ಮಾಡಿದ್ರಂತೆ, ಯಾರ ಇವನು? ಬುದ್ಧಿ ಅಲ್ವೇ ನನಗೆ? ಎಲ್ಲ ಹಿಡಿತಲ್ಲ, ಹೋಗ್ಬಿಡ್ಬೋದಾಗಿತ್ತಲ್ಲ, ನಾನು ಅರ್ಜೆಂಟ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಅವನ್ನ ಕೆಟ್ಟ ಮಾತಲ್ಲ ಬೈದು, ಅವನ್ನ ಕಿಚ್ಚಾಡಿ, ಅವ್ನ ಏನ್ ಮಾಡ್ದಂತೆ, ಅವ್ನು ಫುಲ್ ಜಗಳ ಮಾಡಿ, ಅವನಿಗೆ ಪಾಪ ಬೇಜಾರಾಗೋತರ, ಅವಮಾನ ಆಗೋತರ ಮಾಡ್ಬಿಟ್ಲು ಸಿಗ್ನಲ್ ಅಲ್ಲಿ. ಯಾರು? ಆ ಲೇಡಿ ಹೆಂಗ್ಸು. ಓಕೆ, ಕಾರ್ ಡ್ರೈವ್ ಮಾಡ್ತಾ ಇದ್ರು ಅಲ್ವಾ? ಏನ್ ಅರ್ಜೆಂಟ್ ಇತ್ತೋ ಏನೋ ಗೊತ್ತಿಲ್ಲ ಅವ್ರಿಗೆ. ಏನ್ ಸೊ ಆದ್ರೆ ಅರ್ಜೆಂಟ್ ಇದೆ ಅಂತ ರೂಲ್ಸ್ ಬ್ರೇಕ್ ಮಾಡ್ತೀರಾ? ಇಲ್ಲ. ಅವ್ರು ಬೈತಾ ಇರೋದನ್ನ ಯಾರು ನೋಡಿದ್ರಂತೆ? ಅಲ್ಲಿದ್ದಂತ ಒಂದು ಪೊಲೀಸ್ ನೋಡಿದ್ರಂತೆ. ಆ ಪೊಲೀಸ್ ಬಂದ್ಬಿಟ್ಟು ಏನ್ ಮಾಡಿದ್ರಂತೆ, ಕಾರ್ ಹತ್ರ ಹಿಂಗೆ ವಿಂಡೋ ತಟ್ಟಿದ್ರಂತೆ. ವಿಂಡೋ ತೆಗೆದ ತಕ್ಷಣ ದಯಮಾಡಿ ಆಚೆ ಬನ್ನಿ ಅಂತಂದ್ರಂತೆ. ಯಾರನ್ನ? ಆ ಲೇಡೀಸ್ ನ ಆಚೆ ಬನ್ನಿ, ಆಚೆ ಬನ್ನಿ ಅಂತಂದ್ರಂತೆ. ಆಚೆ ಬಂದ ತಕ್ಷಣ ಅವ್ರೇನ್ ಮಾಡಿ, ನಿಮ್ಮ ಐಡಿ ಕೊಡ್ರಿ ಅಂತ ಹೇಳ್ಬಿಟ್ಟು ಐಡಿ ತಗೊಂಡ್ರಂತೆ. ಸರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೇಡಿ ಹಾಕ್ಬಿಟ್ಟು ಅರೆಸ್ಟ್ ಮಾಡಿದ್ರಂತೆ. ಯಾರನ್ನ? ಲೇಡೀಸ್ ನ. ಯಾರಾದ್ರೂ ಅದ್ರ ನೋಡಿದೀರಾ? ಬೈದ್ರೆ ಅರೆಸ್ಟ್ ಮಾಡ್ತಾರ? ಇಲ್ಲ, ಅರೆಸ್ಟ್ ಮಾಡೋದಂತೆ. ಎಮ್ಮಗ ಅರ್ಥ ಆಗ್ತಾ ಇಲ್ಲ. ಯಾಕೆ? ವೈ ಯು ಆರ್ ಅರೆಸ್ಟಿಂಗ್ ಮೀ? ಐ ನೀಡ್ ದ ಪ್ರೂಫ್
ನನಗೆ ಇದು ಬೇಕು, ಎವಿಡೆನ್ಸ್ ಬೇಕು, ಅರೆಸ್ಟ್ ಮಾಡಿ. ಯಾಕೆ ಅರೆಸ್ಟ್ ಮಾಡಿ ನನ್ಗೆ ಹೇಳ್ರಿ. ನಿಮ್ಗೆ ಗೊತ್ತಾಗೋದಿಲ್ವಾ ನಾನ್ ಮಾಡಿ ತಪ್ಪಲ್ಲ, ಆತನ ಮಾಡಿ ತಪ್ಪು, ಎಲ್ಲ ಲೈಟ್ ಇದೆ, ಹೋಗ್ಬೋದಾಗಿತ್ತು ಆದ್ರೆ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿಲ್ಲ, ಪೊಲೀಸ್ಗಳು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲಂತೆ. ಯಾರು ಬೈಲಿಕ್ಕೆ? ಸರಿ, ಅವ್ನ ಅರೆಸ್ಟ್ ಮಾಡಿ ಜೀಪ್ ಎಲ್ಲ ತಗೊಂಡು ಏನ್ ಮಾಡಿದ್ರಂತೆ, ಸ್ಟೇಷನ್ ತಗೊಂಡಿದ್ರಂತೆ. ಸ್ಟೇಷನ್ ತಗೊಂಡು 1 ಅವರ್ ಏನ್ ಮಾಡಿದ್ರಂತೆ, ನಾವು ಸೆಲ್ ಒಳಗಡೆ ಹಾಕ್ಬಿಟ್ರಂತೆ. ಅವನ್ನ ದೊಡ್ಡ ಕಾಲದ ತರ ಯಾರು ಎಲ್ಲ ಹಾಕಿದ್ರಂತೆ, ಸೆಲ್ ಒಳಗಡೆ ಹಾಕ್ಬಿಟ್ಟು 1 ಅವರ್ ಆದ್ಮೇಲೆ ಬಂದು, ಸಾರಿ ಮೇಡಮ್, ಬೈ ಮಿಸ್ಟೇಕ್ ಅರೆಸ್ಟ್ ಅಂತ. ಮಿಸ್ಟೇಕ್, ನಿಮ್ಮ ಅರೆಸ್ಟ್ ಮಾಡಿದ್ದೇನಾಯ್ತು, ಮಿಸ್ಟೇಕ್ ಆಯ್ತು, ನೀವ್ ಹೋಗ್ಬೋದು ಅಂತಂದ್ರೆ ಆ ಅಮ್ಮಗೆ ಪಾಪ ಇನ್ನು ಕೋಪದಲ್ಲಿ ಇತ್ತಲ್ಲ, ಅರೆಸ್ಟ್ ಮಾಡಿದಲ್ದೆ ಮಿಸ್ಟೇಕ್ ಆಯ್ತು ಅಂತ ಹೇಳ್ತಾ ಇದ್ದೀರಾ, ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತ ಕೇಳ್ತಾರೆ. ನನಗೆ ಐ ನೀಡ್ ಎಕ್ಸ್ಪ್ಲನೇಷನ್, ನನಗೆ ಅದು ಉತ್ತರ ಬೇಕು, ನನಗೆಲ್ಲ ರೈಟ್ಸ್ ಇದೆ ಉತ್ತರ ಕೇಳೋದಕ್ಕೆ. ನೀವ್ ಯಾಕೆ ಅರೆಸ್ಟ್ ಮಾಡಿದ್ರಿ ಅಂತಂದ್ರೆ, ನಾವು ನೆನೆಸಿದ್ವಿ ನೀವು ಕಾರ್ ಕತ್ಕೊಂಡ್ ಬಂದಿದ್ದೀರಾ ಅಂತ ನೆನೆಸಿದ್ವಿ. ಆಕೆ ಅನ್ಕೊಂಡ್ಲು ನಮ್ ಬೈದಿದ್ದಕ್ಕೆ ಅರೆಸ್ಟ್ ಮಾಡಿದ್ರು ಅಂತ. ಈಗ ಇವ್ರು ನೋಡಿದ್ರೆ ಪೊಲೀಸ್ ಅಂತ ಹೇಳ್ತಿದ್ದಾರೆ, ಕಾರ್ ಕತ್ಕೊಂಡು, ನಾನು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡಿದ್ದ ಕಾರ್ ಅದು, ನೀವ್ ಹೇಗೆ ಅದನ್ನ ಕತ್ಕೊಂಡ್ ಬಂದ್ರಿ ಅಂತ ಹೇಳಿಕ್ ಸಾಧ್ಯ ಅಂತಂದ್ರೆ, ಆವಾಗ ಪೊಲೀಸ್ ಅಂದ್ರಂತೆ, ಬನ್ನಿ ಆಚೆ ಬನ್ನಿ, ನಿಮ್ ಕಾರ್ ಮೇಲೆ ನೋಡ್ರಿ ಏನಂತ ಹಿಂದ್ಗಡೆ ಅಂತ ಬರ್ತಿದ್ದೀರಾ, ಜೀಸಸ್ ಲವ್ಸ್ ಯು ಅಂತ ಬರ್ತಿದ್ದೀರಾ. ಏನಂತ ಬರ್ತಿದ್ದೀರಾ ಕಾರ್ ಮೇಲೆ? ಏನಂಗಂದ್ರೆ ಏಸಪ್ಪ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಅಂತ ಬರ್ತಿದ್ದೀರಾ. ಮೇಲ್ಗಡೆ ಅಂತ ಬರ್ತಿದ್ದೀರಾ, ಜೀಸಸ್ ಫಾರ್ಗಿವ್ಸ್ ಯು ಅಂತ ಬರ್ತಿದ್ದೀರಾ. ಏಸಪ್ಪ ನಿಮ್ಮನ್ನ ಕ್ಷಮಿಸ್ತಾರೆ ಅಂತ ಬರ್ತಿದ್ದೀರಾ. ಪಕ್ಕದಲ್ಲಿ ಏನಂತ ಬರ್ತಿದ್ದೀರಾ, ಯೇಸುವೆ ದೇವರು ಆತನ ನಡೆಸಿದಂತ ದಾರಿಯಲ್ಲಿ ನಡೀತೀನಿ ಅಂತ ಬರ್ತಿದ್ದೀರಾ. ಪ್ರೈಸ್ ದ ಲಾರ್ಡ್ ಅಂತ ಮುಂದೆ ಬರ್ತಿದ್ದೀರಾ. ಏನಂತ ಬರ್ತಿದ್ದೀರಾ ಮುಂದ್ಗಡೆ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್ ಅಂತ ಬರ್ದಿರುವಂತವರು, ಜೀಸಸ್ ಲವ್ಸ್ ಯು ಅಂತ ಬರ್ದಿರುವಂತವರು ನಿಮ್ಮ ಹಾಗೆ ಜಗಳ ಮಾಡೋದಿಲ್ಲ. ಅದಕ್ಕೆ ನಮ್ಗೇನಾಯ್ತು, ಡೌಟ್ ಬಂತು, ಈ ಕಾರ್ ನಿಮ್ದು ಅಲ್ವೋ ಅಂತ ಹೇಳಿ. ನಮ್ಗೆ ಅವಾಗ ಡೌಟ್ ಆಯ್ತು, ಇದು ಕತ್ಕೊಂಡ್ ಬಂದಿದ್ದೀರ ನೀವು ಕಾರ್ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ವಿ ಅಂತ. ನೋಡಿದ್ರ, ಕಾರ್ ಮೇಲಿರೋದು ಜೀಸಸ್ ಲವ್ಸ್ ಯು, ಆದ್ರೆ ನೀವು ನಡ್ಕೊಂತ ಇರೋದು ಸೈತಾನ್ ಹೇಟ್ಸ್ ಯು ಅಲ್ವಾ. ಏಸಪ್ಪ ಪ್ರೀತಿ ಮಾಡ್ತಾರಂತ ಹಾಕೊಂಡ್ಬಿಟ್ಟು ಸೈತಾನ್ ತರ ಬಿಹೇವ್ ಮಾಡ್ತಾ ಇದ್ದೀರಾ ನೀವು, ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ವಿ ಅಂತ. ಪ್ರೀತಿಯ ದೇವ ಮಗುವೆ, ಇವತ್ತು ನಾನು ನೀನು ಕೂಡ ನನ್ನ ಜೀವಿತ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ನಾವು ಮಾತಾಡುವಂತ ಮಾತುಗಳು ಇಂಪಾರ್ಟೆಂಟ್, ನಾವು ನಡೆಯುವಂತ ನಡತೆ ಇಂಪಾರ್ಟೆಂಟ್, ನಾವು ನಮ್ಮ ಅಕ್ಕಪಕ್ಕದವರೊಟ್ಟಿಗೆ ಯಾವ ತರ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಕೇಳಿಸ್ಕೊಂತಾ ಇದ್ದೀರಾ? ಕೇಳಿಸ್ಕೊಂತಾ ಇದ್ದೀರಾ? ನಮ್ಗೆ ಸ್ವಲ್ಪ ಹಿಂಸೆ ಆಗುತ್ತೆ, ಸಹಿಸ್ಕೊಳ್ಳೋದ್ರಲ್ಲಿ ಅಷ್ಟು ಈಸಿ ಇಲ್ಲ. ಸಹಿಸ್ಕೊಳ್ಳೋದಂದ್ರೆ ಅಷ್ಟು ಈಸಿ ಇಲ್ಲ, ಪ್ರಯಾಸ ಇದೆ, ಅಷ್ಟು ಈಸಿ ಇಲ್ಲ. ನಾನು ಯಾವಾಗ್ಲೂ ಸಾಕ್ಷಿ ಹೇಳ್ತಾ ಇರ್ತೀನಿ. ನಮ್ಮ ಮೇಲ್ಗಡೆ 2ನೇ ಫ್ಲೋರ್ ಅಲ್ಲಿ ಮನೆ, ಅವ್ರು ಯಾವಾಗ್ಲೂ ನೋಡಿದ್ರು ನೀರ್ ಹಾಕ್ಬಿಡೋರು ಕೆಳಗಡೆಗೆ. ಗಿಡ ತೊಳೆದಿದ್ದ ನೀರು, ಕಸ ಗುಡಿಸಿದ ನೀರು, ಗಿಡಕ್ಕೆ ಹಾಕಿದ ನೀರು, ಅವ್ರ ಮನೆ ಒರೆಸಿದ ಮನೆ ತೊಳೆದಿದ್ದ ನೀರೆಲ್ಲ ಕೆಳಗಡೆ ಹಾಕ್ಬಿಡೋರು. ಒಂದ್ಸತಿ ಚರ್ಚಿಂದ ವಾಪಸ್ ಬರ್ತೀವಿ, ಆಚೆ ಕಡೆ ಬಟ್ಟೆ ಹಾಕಿದೀವಿ, ಬಟ್ಟೆ ಪೂರ್ತಿ ಬ್ರೌನ್ ಆಗ್ಬಿಟ್ಟಿದೆ, ಏನದು ಬೂದಿ ಬಣ್ಣ ಆಗೋಗ್ಬಿಟ್ಟಿದೆ. ಯಾಕೆಂದ್ರೆ ಎಲ್ಲ ಮಣ್ಣು ಬಂದ್ಬಿಟ್ಟು ಬಟ್ಟೆಗಳ ಮೇಲೆ ಬಿದ್ದ್ಬಿಟ್ಟಿದೆ ಮನೆ ಮುಂದ್ಗಡೆ. ಆದ್ರೆ ನಾವು ಎಷ್ಟು ಸಾರಿ, 1 ಸಾರಿ ಇಲ್ಲ, 2 ಸಾರಿ ಇಲ್ಲ, 3 ಸಾರಿ ಇಲ್ಲ, 10 ಸಾರಿ ಇಲ್ಲ, 20 ಸಾರಿ ಇಲ್ಲ, 30 ಸಾರಿ ಇಲ್ಲ, ಎಷ್ಟು ಸಾರಿ 2 ವರ್ಷಗಳ ಕಾಲದಲ್ಲಿ ಎಷ್ಟು ಸಹಿಸ್ಕೊಂಡಿದ್ದು ಗೊತ್ತಿಲ್ಲ. ನಾವು ಸಹಿಸ್ಕೊಂಡ್ವಿ. ನಾವೇನ್ ಮಾಡಿದ್ವಿ? ಸಹಿಸ್ಕೊಂಡ್ವಿ. ಇವಾಗ ಅವ್ರ ಮನೆ ಕರೆದ್ಬಿಟ್ಟು ಚಿಕನ್ ಊಟ ಕೊಟ್ಬಿಟ್ಟು ಹೇಳ್ತಾರೆ, ಸಾರ್ ಎಂತ ವ್ಯಕ್ತಿಗಳು ನೀವು ಎಂತ ವ್ಯಕ್ತಿಗಳು, ನೀವು ಇಲ್ಲಿದ್ದಾಗ ನಾವೆಷ್ಟು ಹಿಂಸೆ ಕೊಟ್ರು ನೀವು ನಮ್ಗೆ ಏನ್ ಮಾಡ್ಲಿಲ್ಲ, ಒಂದು ಮಾತು ಮಾತಾಡ್ಲಿಲ್ಲ. ಆದ್ರೆ ಈಗ ಒಂದು ಚಿಕ್ಕ ಪೇಪರ್ ಕೆಳಗಡೆ ಬೀಳಂಗಿಲ್ಲ, ಅವ್ರು ನಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾ ಇದಾರೆ. ಬಾಗಿಲು ಡಮಾ 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 ಅಂತ ಹತ್ಬಿಟ್ಟು ಜಗಳ ಮಾಡ್ತಾರ ಅವರು. ಯಾರು ಹಾಕಿದ್ರು ಈಗ ನಮ್ಮ ಮೇಲೆ ಜಗಳಕ್ಕೆ ಬಂದ್ಬಿಡ್ತಾ ಇದಾರೆ ಅವರು. ಮೊನ್ನೆ ಹೋದಾಗ್ಲೂ ಕೂಡ ಅದೇ ಸ್ಟೋರಿ ಹೇಳ್ತಿದ್ದಾರೆ ಅವರು. ಅಯ್ಯೋ ಇಲ್ಲಿರಕ್ ಆಗಲ್ಲ ಅಂತ ಇವತ್ತು ಮನೆ ಬಿಟ್ಟೆ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಅವರು, ಬೇರೆ ಹೊರಟೋಗ್ಬಿಟ್ಟಿದ್ದಾರೆ, ಇಲ್ಲಿರಕ್ ಆಗ್ತಾ ಇಲ್ಲ ಅಂತ. ಈಗ ನಾವು ಅವತ್ತು ಅವರೊಂದಿಗೆ ನಡ್ಕೊಂಡಂತ ರೀತಿ ಇವತ್ತು ಅವ್ರ ಮನೇಲಿ ನಾವು ಫ್ರೀಯಾಗಿ ಪ್ರೇಯರ್ ಮಾಡುವಂತ ಕೃಪೆ ದೇವರು ಕೊಟ್ಟಿದ್ದಾರೆ. ನಮಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರೆ. ಅವರು ಯಾವ್ದು ಕಪ್ ಜ್ಯೂಸ್ ಹಾಕೊಂಡಿದ್ದಾರೆ, ಅಲ್ಲಿ ಬಂದ್ಬಿಟ್ಟು ನಮಗೋಸ್ಕರ ಪ್ರಾರ್ಥನೆ ಮಾಡಿ, ನಮ್ ಕಪ್ ಜ್ಯೂಸ್ ಅಂಗಡಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ತಾರೆ. ಈಗ ಮನೆ ಶಿಫ್ಟ್ ಮಾಡಿದ್ರೆ ಒಂದ್ಸಲ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೋಡಿದ್ರ, ನಮ್ಗೆ ಹಿಂಸೆ ಆಯ್ತು. ಹಿಂಸೆ ಇಲ್ಲ ಅಂತಲ್ಲ, ಹಿಂಸೆ ಆಯ್ತು. ಈಸಿ ಅಲ್ಲ ಸಹಿಸ್ಕೊಳ್ಳೋದು, ಈಸಿ ಇಲ್ಲ. ಆದ್ರೆ ನೀವು ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನಲ್ಲಿದ್ದಂತ
ಮನಸತ್ವವನ್ನು ನೀವು ಹೊಂದಿದ್ರೆ ನೀವೇನ್ ಮಾಡ್ಬೋದು? ಜನರ ಹೃದಯವನ್ನ ಗೆದ್ದುಕೊಳ್ಬಹುದು ಪ್ರಿಯರೇ. ಹಲ್ಲೆಲೂಯ. ಜನರ ಹೃದಯವನ್ನ ಗೆದ್ದುಕೊಳ್ಬಹುದು. ಅವರೊಂದಿಗೆ ಸುವಾರ್ತೆ ಹೇಳಲಿಕ್ಕೆ ಸಾಧ್ಯ, ಅವ್ರನ್ನ ಸಭೆ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ. ಅವಾಗಲೇ ನಮ್ಮ ಬ್ರದರ್ ಹೇಳ್ತಾ ಇದ್ರಲ್ಲ, ಕ್ರಿಸ್ತನ ಮಕ್ಕಳು ಅವ್ರು ಎಲ್ಲಿರ್ತಾರೋ ಅಲ್ಲಿ ನಿಜವಾದಂತ ಒಂದು ಪ್ರೀತಿ, ನಿಜವಾದ ತಾಳ್ಮೆ, ನಿಜವಾದಂತ ಮಹಿಮೆ, ಅವ್ರ ನಿಜವಾಗ್ಲೂ ಅಲ್ಲಿ ಡಿಫ್ರೆಂಟ್, ಅಲ್ಲಿ ಪರಿಸ್ಥಿತಿಗಳೇ ವ್ಯತ್ಯಾಸಕರವಾಗಿರ್ತದೆ. ಆಮೇಲೆ ಕೇಳಿಸ್ಕೊಂತಾ ಇದ್ದೀರಾ? ಕೇಳಿಸ್ಕೊಂತಾ ಇದ್ದೀರಾ? ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ, ಕೇಳ್ರಿ, ಅವ್ರು ಕೇಳ್ರಿ, ಕೇಳಿಸ್ಕೊಂತಾ ಇದಾರ ಕೇಳ್ರಿ, ಕೇಳಿಸ್ಕೊಂತಾ ಇದ್ದೀರಾ? ಗಮನ ಎಲ್ಲ ಬೇರೆ ಕಡೆ ಇದೆಯಾ? ಏಸಪ್ಪ ಮಾತಾಡ್ಬೇಕಾದ್ರೆ ಸೈತಾನ್ ಏನ್ ಮಾಡ್ತಾನೆ ಗೊತ್ತಾ? ಕೇಳಿಸ್ಕೊಳಕ್ ಬಿಡಲ್ಲ. ಏನ್ ಬ್ರದರ್ ಏನ್ ಮಾಡ್ತಾ ದೇವ್ರವಾಗಿ ಕೇಳಿಸ್ಕೋಬೇಕಾದ್ರೆ ಏನ್ ಮಾಡ್ತಾನೆ ಸೈತಾನ್? ಏನ್ ಮಾಡ್ತಾನೆ? ಡಿಸ್ಟರ್ಬ್ ಮಾಡ್ತಾನೆ, ತೊಂದರೆ ಮಾಡ್ತಾನೆ ಅಲ್ವಾ? ಸೊ ಅದಕ್ಕೆ ದಯಮಾಡಿ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈಗ ಅರ್ಥ ಮಾಡ್ಕೊಳ್ರಿ. ಆ ಕಾರಣ ಒಬ್ಬರ ತಪ್ಪಿಂದ ಎಲ್ಲರಿಗೂ ಏನಾಯ್ತಂತೆ? ಅಪಜಯ ಉಂಟಾಯ್ತು. ಆದ್ರೆ ಒಂದ್ ವೇಳೆ ಆ ಕಾರಣ ಒಬ್ಬನು ದೇವರಿಗಾಗಿ ನಿಂತಿರೋದಾದ್ರೆ ಎಲ್ಲರಿಗೇನ್ ಸಿಕ್ತಿತ್ತು? ಜಯ ಸಿಗ್ತಾ ಇತ್ತು. ಪ್ರೀತಿ ದೇವ ಮಗುವೆ, ಇವತ್ತು ಕರ್ತರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಇವತ್ತಿನ ನಡತೆ, ನಿನ್ನ ಪರಿಸ್ಥಿತಿ ಯಾವ ತರ ಇದೆ, ಅದು ಬಹಳ ಬಹಳ ಪ್ರಾಮುಖ್ಯ. ದೇವರಿಗೆ ಸಮರ್ಪಕವಾದಂತದ್ದನ್ನ ನೀವು ದೇವರಿಗೆ ಸಮರ್ಪಿಸ್ತಾ ಇದ್ದೀಯಾ? ಬಹಳ ಬಹಳ ಪ್ರಾಮುಖ್ಯವಾದಂತ ವಿಷಯ. ದೇವರಿಗೆ ದಶಮಾಂಶ ಕೊಡೋದರ ವಿಷಯದಲ್ಲಿ ನಾವು ಬಹಳ ಜಾಗೃತಿಯಿಂದ ಇರಬೇಕು. ದೇವ್ರು ನಮ್ಗೆ 10,000 ರೂಪಾಯಿ ಕೊಡ್ತಾ ಇದ್ದಾರ, 1,000 ರೂಪಾಯಿ ಸ್ವಾಮಿಗೆ ತಿಳಿದ್ರಲ್ಲಿ ನಾವು ಬಹಳ ನಂಬಿಕಸ್ಥರಾಗಿ ಜೀವನ ಮಾಡ್ಬೇಕು ಬೇರೆ. ಆವಾಗ ನಮ್ಮ ಬಿಸ್ನೆಸ್ ನಾವು ಆಶ್ವಾಸಲ್ಪಡ್ತೇವೆ, ನಮ್ಮ ಕುಟುಂಬ ಆಶ್ವಾಸಲ್ಪಡ್ತದೆ. ದೇವ್ರು ನಮ್ಗೆ 24 ಗಂಟೆ ಕೊಟ್ಟಿದ್ದಾನ, ಆತನಿಗೆ ಒಂದ್ ಸ್ವಲ್ಪ ಸಮಯ ಇರಲ್ವಾ? ನಮ್ಗೆ ವಾರಕ್ಕೊಂದ್ಸರಿ ಸ್ವಲ್ಪ 1-2 ಗಂಟೆ ಇರಲ್ವಾ? ಖಂಡಿತವಾಗ್ಲು ದೇವ್ರಿಗಾಗಿ ನೀವು ಕೊಡುವಾಗ ದೇವ್ರು ನಿಮ್ಗೆ ಏನ್ ಮಾಡ್ತಾರೆ? ಜಡಿದು ಅಲ್ಲಾಡಿಸಿ ಚೆಲ್ಲುವ ಹಾಗೆ 100ರಷ್ಟು ಏನ್ ಮಾಡ್ತಾರೆ? ತಿರುಗಿ ವಾಪಸ್ ಕೊಡುವ ದೇವರಾಗಿದ್ದಾರೆ. ಆಮೆನ್, ಹಲ್ಲೆಲೂಯಾ. ನಾವು ಕ್ರಿಸ್ತನಿಗಾಗಿ ಏನಾದ್ರೂ ಮಾಡುವಂತ ವ್ಯಕ್ತಿಗಳಾಗಿ ಮಾರ್ಪಡಬೇಕು. ಮತ್ತು ಈ ಲೋಕದ ವ್ಯಕ್ತಿಯಾಗಿ ನಾವು ಜೀವನ ಮಾಡಬಾರದು. ಈ ಲೋಕದ ವ್ಯಕ್ತಿಯಾಗಿ ನಾವು 2 ರೀತಿಯಾದಂತ ನಾವು ಜೀವನ ಮಾಡೋದಾದ್ರೆ ನಮ್ಮ ಜೀವಿತ ಆಶೀರ್ವಾದಕಾರಕ ಜೀವಿತವಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಮಾತಾಡುವಂತ ಮಾತುಗಳು ಚೆನ್ನಾಗಿರ್ಬೇಕು. ನಾವು ನುಡಿಯುವಂತ ಕಾರ್ಯಗಳು, ನಾವು ನಡ್ಕೊಳ್ಳುವಂತ ರೀತಿ ವಿಧಾನ, ನಮ್ಮ ಅಕ್ಕಪಕ್ಕದಲ್ಲಿ ನಾವು ಇತರರಿಗೆ ತೋರಿಸುವಂತ ಪ್ರೀತಿ, ಎಲ್ಲಾ ವಿಷಯಗಳಲ್ಲಿ ನಾವು ಬಹು ಜಾಗೃತೆಯಿಂದ ನಾವಿರೋದಾದ್ರೆ ದೇವರು ಖಂಡಿತವಾಗ್ಲೂ ನಮ್ಮನ್ನ ಏನ್ ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ಆಮೆನ್, ಹಲ್ಲೆಲೂಯಾ. 2 ನಿಮಿಷ ಕಣ್ಣುಗಳನ್ನು ಮುಚ್ಚಲ್ವಾ? 2 ನಿಮಿಷ. ಇವತ್ತು ಬಹಳ ಚಿಕ್ಕ ಮೆಸೇಜ್ ನಿಮ್ಗೆಲ್ಲರಿಗೂ. ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಸ್ವಾಮಿ ಹತ್ರ ಕೇಳ್ಕೊಡ್ರಿ, ದೇವ್ರೆ ಇವತ್ತಿಂದ ನಾನು ನಿನ್ನ ಮಗನಾಗಿ ಜೀವನ ಮಾಡ್ತೇನೆ ಸ್ವಾಮಿ. ನಾನು ನಡತೆ, ನುಡಿ, ಕ್ರಿಯೆ ಪ್ರತಿಯೊಂದರಲ್ಲಿ ನಾನು ನಿನ್ನನ್ನು ಮಹಿಮೆಪಡಿಸ್ತೇನೆ ಸ್ವಾಮಿ. ಆ ಕಾರಣ ಹಾಗೆ ನಿಮ್ಮ ವಿರೋಧವಾಗಿ ನಾನು ನಡ್ಕೊಳ್ಳೋದಿಲ್ಲ ದೇವ್ರೆ. ಅಪ್ಪ, ನಾನು ನನ್ನ ಕುಟುಂಬ ನಿನ್ನೇ ಸೇವಿಸ್ತೇವೆ. ಎಷ್ಟು ಮಾತ್ರಕ್ಕೂ ನನ್ನ ನಡತೆ, ನನ್ನ ಒಂದು ವಿರೋಧದ ಕಾರ್ಯ, ನನ್ನ ಒಂದು ಅವಿಧೇಯತ್ವ ನನ್ನ ಕುಟುಂಬಕ್ಕೆ ಹಾನಿಕರವಾಗಿ, ಶಾಪವಾಗಿ ಮಾರ್ಪಡೋದಿಲ್ಲ ದೇವ್ರೆ. ನಾನು ನನ್ನ ಕುಟುಂಬಕ್ಕೆ ಆಶೀರ್ವಾದಕರವಾಗಿರ್ತೇನೆ, ನಿನ್ನ ಮಹಿಮೆಪಡಿಸ್ತೇನೆ ಸ್ವಾಮಿ. ನಿನ್ನ ರಾಜ್ಯ ಕಟ್ತೇನೆ ಸ್ವಾಮಿ. ನಾನು ನಂಬಿಗಸ್ತನಾಗಿರ್ತೇನೆ, ನನ್ನನ್ನು ಆಶೀರ್ವದಿಸು. ನಿನ್ನ ರಾಜ್ಯಕ್ಕಾಗಿ ನಾನು ಮುನ್ನಡೆಸುತ್ತೇನೆ. ಪ್ರಾರ್ಥನೆ ಮಾಡಿ. ಇವತ್ತು ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ದೇವರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಬಯಸ್ತಾ ಇದ್ದಾರೆ. ಪ್ರತಿ ದೇವ್ರ ಮಗುವೆ, ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣ ಬರಬೇಕಾದ್ರೆ ನಾವು ಆತನ ರಾಜ್ಯಕ್ಕಾಗಿ ಜೀವಿಸಬೇಕಾಗಿದೆ. ಯೇಸುವೇ ಕನಿಕರಿಸು ಎಂಬುದಾಗಿ ನಾವು ಕೇಳ್ಕೊಳ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇದುವರೆಗೂ ದೇವರ ವಿರುದ್ಧವಾಗಿ ಮಾಡಿದಂತ ಎಲ್ಲ ತಪ್ಪುಗಳನ್ನು ನಾವು ದೇವರ ಕೇಳ್ಕೊಳ್ಳೋಣ. ದೇವರೇ ಕ್ಷಮಿಸು ಸ್ವಾಮಿ. ಇದರ ವಿರುದ್ಧವಾಗಿ ನಾನು ಇದೆಲ್ಲ ತಪ್ಪುಗಳು ಮಾಡಿದ್ದೇನೆ, ಕ್ಷಮಿಸು ಸ್ವಾಮಿ. ನಾನು ಆಶೀರ್ವಾದವಾಗಿ ಅವ್ರು ಊಟ ಕೊಡ್ಪಾ.